ನೀವು ನಿಮ್ಮ ನಾಯಿ ಅಥವಾ ಬೆಕ್ಕಿಗೆ ಕರೆಕ್ಟ್ ಟೈಮ್‌ಗೆ ನೇಲ್ಸ್ ಕಟ್ ಮಾಡಿಸ್ತಾ ಇದ್ದೀರಾ? ಇಲ್ಲ ಇದುವರೆಗೂ ಮಾಡಿಸೇ ಇಲ್ಲ ಅಂತಂದ್ರೆ ಈ ವಿಡಿಯೋನ ರಪ್ಪನಾಗಿ ಸೇವ್ ಮಾಡ್ಕೊಂಡು ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ಕರೆಕ್ಟ್ ಟೈಮ್‌ಗೆ ನೇಲ್ಸ್‌ನ ಕಟ್ ಮಾಡಿಲ್ಲ ಅಂತಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಯಾವುದೆಲ್ಲ ಎಫೆಕ್ಟ್ ಆಗ್ಬೋದು ಮತ್ತೆ ಏನು ಸೊಲ್ಯೂಷನ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾವಾಗ ಬೆಕ್ಕು ಅಥವಾ ನಾಯಿಗೆ ಜಾಸ್ತಿ ಉಗುರು ಬೆಳೀತಾ ಇರುತ್ತೋ ಅದು ರಿವರ್ಸ್ ಆಗಿ ಬಂದು ಅದರ ಪಾಗಿ ಚುಚ್ತಾ ಇರುತ್ತೆ. ಇದು ಒಂದು ಡಿಸ್ಕಂಫರ್ಟ್ ಮಾಡ್ಬೋದು ನಿಮ್ಮ ನಾಯಿಗೆ. ಇಲ್ಲ ವಾಕಿಂಗ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗ್ಬೋದು. ಇಲ್ಲ ಅಂದರೆ ಇನ್ಫೆಕ್ಷನ್ ಕೂಡ ಕಾಸ್ ಮಾಡ್ಬೋದು. ಈಗ ಎಫೆಕ್ಟ್‌ನ ನೋಡೋದಾದ್ರೆ ಯಾವಾಗ ಈ ಉಗುರು ಅನ್ನೋದು ಜಾಸ್ತಿ ಬೆಳೆದಿರುತ್ತೋ ನೀವು ನೋಡ್ಕೊಂಡಿಲ್ಲ ಅಂದಾಗ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಮನೇಲಿರುವಂಥ ಟೈಲ್ಸ್ ಮೇಲೆ, ಗ್ರಾನೈಟ್ ಮೇಲೆ ನಡೆಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಾಂದರೆ ಈ ಥರ ವುಡನ್ ಫ್ಲೋರ್ ಇರುತ್ತಲ್ಲ ಅಲ್ಲಿ ನಡೆಯೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆದಷ್ಟು ಪಾನ ಹಿಡ್ಕೊಂಡು ನೀವು ವಿಸಿಬಲ್ ಆಗಿರೋಂಥ ಅಂದರೆ ಒಳಗಡೆ ಇಲ್ಲಿ ಕಾಣಿಸ್ತಾ ಇರೋ ಥರ ಇದು ಪಿಂಕಿಶ್ ಕಲರ್ ಇರಬೇಕು. ಮುಂದೆ ಎಷ್ಟು ಬಂದಿರುತ್ತೋ ಅದನ್ನು ಮನೇಲೇ ಕಟ್ ಮಾಡೋಕ್ಕೆ ಟ್ರೈ ಮಾಡಿ. ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ನೀವು ಕೇಳೋದಾದ್ರೆ ಹೌದು ಇದೆ. ಸಿಂಪಲ್ ಸೊಲ್ಯೂಷನ್ ಏನು ಅಂತ ನಾವು ನೋಡೋದಾದರೆ 2 ರಿಂದ 4 ವಾರಕ್ಕೆ ಒಂದ್ಸರಿ ಉಗುರನ್ನ ಕಟ್ ಮಾಡ್ತಾ ಇರಬೇಕು. ಇಲ್ಲ ನಿಮಗೆ ಕಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಗ್ರೂಮರ್ಸ್ ಹತ್ರ ಇಲ್ಲ ಅಂದರೆ ವೆಟರ್ನರಿ ಹತ್ರ ಕರ್ಕೊಂಡು ಹೋದರೆ ಅವ್ರು ಕೂಡ ಮಾಡಿಕೊಡ್ತಾರೆ. ಇದನ್ನು ಮನೇಲೇ ಹೇಗೆ ಕಟ್ ಮಾಡ್ಬೋದು ಅಂತಂದರೆ ಈ ಪಾ ಅನ್ನೋದನ್ನ ಜೆಂಟಲ್ ಆಗಿ ನಿಧಾನಕ್ಕೆ ಹಿಡ್ಕೊಂಡು ಮುಂದೆಗಡೆ ಇರೋಂಥ ಟಿಪ್ನ ಮಾತ್ರ ಕಟ್ ಮಾಡಬೇಕು. ಹಿಂದೆ ಇರೋಂಥ ಪಿಂಕಿಶ್ ಕಲರ್ನ ಕಟ್ ಮಾಡಲೇಬಾರ್ದು. ಅದೇನಾದರೂ ಕಟ್ ಮಾಡಿದ್ರೆ ಇನ್ಫೆಕ್ಷನ್ ಇಲ್ಲ ಅಂದರೆ ನಾಯಿಗೆ ತುಂಬಾ ಡಿಸ್ಕಂಫರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಈ ನೇಲ್ ಕಟ್ ಮಾಡೋದು. ಇದೇ ರೀತಿ ನಿಮಗೆ ಪೆಟ್ ಕೇರ್ ಈಸಿ ಆಗಬೇಕು ಅಂದರೆ ನಮ್ಮ ಯುವ ಪ್ರಪಂಚನ ಫಾಲೋ ಮಾಡ್ಕೊಬೇಕು, ನಮ್ಮ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು.